ಚಿಚು ಮನೆಯಲ್ಲಿ ಎಸಿ. ಪಕ್ಷಿಗಳ ಗ್ರಾಮದಲ್ಲಿ ಈ ಸಲ ಬಿಸಿಲು ತುಂಬಾನೇ ಜಾಸ್ತಿ ಇರೋದ್ರಿಂದ ಪಾಪ ಅಲ್ಲಿರುವ ಮರಗಳು ಎಲ್ಲಾನು ಒಣಗಿ ಹೋಯ್ತು. ನದಿ, ಕೆರೆ, ಬಾವಿಯಲ್ಲೂ ಕೂಡ ನೀರು ಎಲ್ಲೂ ಇಲ್ಲ. ಆ ಬಿಸಿಲು ತಡ್ಕೊಳಕ್ಕಾಗದೆ ಪಕ್ಷಿಗಳು ಎಲ್ಲರೂ ಕೂಡ ತುಂಬಾನೇ ಕಷ್ಟಪಡ್ತಾ ಇದ್ದಾಗ ಪಕ್ಷಿಗಳ ಕಷ್ಟವನ್ನ ತೀರ್ಸೋದಕ್ಕೋಸ್ಕರ ಏನ್ ಮಾಡುದು ಅಂತ ಮಹಿಹದ್ದು ಯೋಚನೆ ಮಾಡ್ತಾ ಇತ್ತು. ಮಹಿಹದ್ದು ಪಕ್ಷಿಗಳನ್ನೆಲ್ಲ ಕರೆದು, ಆ ಎಲ್ರೂ ಕೇಳಿ, ಈ ವರ್ಷ ಯಾರೂ ಅಂದ್ಕೊಳ್ದೇ ಇರುವಷ್ಟು ಬಿಸಿಲು ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಈ ಬಿಸಿಲಲ್ಲಿ ಹೊರಗಡೆ ಬಂದು ನಿಲ್ಲಕ್ಕೂ ಆಗ್ತಾ ಇಲ್ಲ, ಮನೆಯೊಳಗಡೆ ಕೂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಅದರಲ್ಲೂ ರಾತ್ರಿಯಲ್ಲಿ ಮಲಗಿ ನಿದ್ರೆ ಮಾಡೋಕ್ಕಂತೂ ಆಗ್ತಾ ಇಲ್ಲ. ನಾವು ದೊಡ್ಡವರು ಪರವಾಗಿಲ್ಲ, ಚಿಕ್ಕ ಮಕ್ಕಳು ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಈ ಬಿಸಿಲಿಂದ ತಪ್ಪಿಸ್ಕೊಳ್ಳೋಕ್ಕೆ ನಿಮ್ ಯಾರ ಹತ್ರನಾದ್ರೂ ಏನಾದರೂ ಐಡಿಯಾ ಇದೆಯಾ? ಅಯ್ಯೋ ಮಹಿಯವ್ರೆ, ಐಡಿಯಾ ಏನಾದರೂ ಇದ್ದಿದ್ರೆ ನಾವು ಅದನ್ನ ಮಾಡ್ತಾ ಇದ್ವಿ, ನಿಮ್ಗೂ ಹೇಳ್ತಾ ಇದ್ವಿ. ಐಡಿಯಾ ಇಲ್ಲದೆ ತಾನೇ ಈ ಬಿಸಿಲಲ್ಲಿ ನಾವೆಲ್ಲರೂ ಕಷ್ಟಪಡ್ತಾ ಇರೋದು. ನೋಡಿ, ನಾನು ಬಿಳಿಯಾಗಿದ್ದೆ, ಇವಾಗ ನಾನೊಂಥರ ಕೊಳಕು ಬಣ್ಣಕ್ಕೆ ಬದಲಾಗಿದ್ದೀನಿ. ನನ್ನ ರೆಕ್ಕೆಗಳೆಲ್ಲ ಹಾಳಾಯ್ತು. ಎಷ್ಟು ಬೇಜಾರಾಗ್ತಾ ಇದೆ ಅಂತ ಗೊತ್ತಾ? ಕುಹು ಕುಹು ಕುಹು. ಸಾಕ್ ನಿಲ್ಸಲೂಸಿ, ಯಾವಾಗ ನೋಡಿದ್ರೆ ಅಂದದ ಬಗ್ಗೆನೇ ಮಾತಾಡ್ಬೇಡ. ನನ್ನ ಗಂಟ್ಲು ನೋಡು ಒಣಗೋಗಿದೆ, ನನ್ನಿಂದ ಹಾಡು ಹಾಡಕ್ಕಾಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ. ಎಲ್ಲಾದ್ರೂ ತಂಪಾಗಿರೋ ಪ್ರದೇಶಕ್ಕೆ ಹೋಗ್ಬಿಡೋಣ ಅಂತ ಅನಿಸ್ತಿದೆ. ಹೌದು ಮಹಿಯವರೇ, ಪಾಪ ನನ್ನ ಮಗ ಬನ್ನು ರಾತ್ರಿ ಇಡೀ ಚೆನ್ನಾಗಿ ನಿದ್ರೆ ಮಾಡೋನು. ಆದ್ರೆ ಈ ಸೆಕೆಗೆ ಅವನಿಗೆ ರಾತ್ರಿ ನಿದ್ರೆನೇ ಬರ್ತಾ ಇಲ್ಲ. ಅವನನ್ನ ನೋಡಿದ್ರೆ ನನಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಹೌದಾಜೆ, ರಾತ್ರಿ ಇಡೀ ನಿದ್ರೆ ಮಾಡಕ್ ಆಗ್ತಾನೆ ಇಲ್ಲ. ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ? ಈ ರೀತಿನ ಹೋದ್ರೆ ಆಮೇಲೆ ಇನ್ನೂ ತುಂಬಾ ಕಷ್ಟ. ನಾನು ಎಲ್ಗಾದ್ರೂ ಓಡ್ ಹೋಗ್ಬಿಡ್ತೀನಿ. ಹೌದು, ನನಗೂ ಕೂಡ ರಾತ್ರಿ ನಿದ್ರೆ ಮಾಡಕ್ ಆಗ್ತಿಲ್ಲ. ಅಮ್ಮನ ಎಬ್ಸಿದ್ರು ಕೂಡ ಅಮ್ಮ ಪಾಪ, ಅವರಿಂದ ಏನ್ ಮಾಡಕ್ಕಾಗುತ್ತೆ? ಅಮ್ಮ, ಈ ಮನೇಲಿ ನಾವಿರೋದು ಬೇಡ ಅಮ್ಮ. ತಂಪಾಗಿರೋ ಜಾಗಕ್ಕೆ ಎಲ್ಲಾದ್ರೂ ಓಡ್ ಹೋಗೋಣ, ಅಲ್ಲಾದ್ರೂ ನಿದ್ರೆ ಮಾಡ್ಬೋದಮ್ಮ. ಅಯ್ಯೋ, ಯಾಕಮ್ಮ ಬುಜ್ಜಿ ಆ ರೀತಿ ಹೇಳ್ತಾ ಇದೀಯಾ? ಈ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನಾನು ನನ್ನ ಮನೆಯೊಳಗಡೆ ಒಂದು ಎಸಿನ ತಯಾರು ಮಾಡ್ತೀನಿ. ಆ ಎಸಿ ತಯಾರು ಮಾಡಿದ್ರೆ ಮನೆಯೊಳಗಡೆ ತುಂಬಾ ತಂಪಾಗಿರುತ್ತೆ. ಏನು, ಎಸಿ ತಯಾರು ಮಾಡ್ತೀಯಾ? ಮನುಷ್ಯರು ಉಪಯೋಗ ಮಾಡೋದನ್ನ ನಾವು ಹೇಗೆ ಉಪಯೋಗ ಮಾಡೋದು ಚಿಚೋ? ನಾನು ಹೇಳಿದ್ದು ಮನುಷ್ಯರು ಉಪಯೋಗ ಮಾಡುವ ಎಸಿನ ಅಲ್ಲ ಟುನಿ. ನಾನು ಇಲ್ಲೇ ನೈಸರ್ಗಿಕವಾಗಿ ಏನೇನು ವಸ್ತುಗಳು ಸಿಗುತ್ತೆ ಅದನ್ನ ಇಟ್ಕೊಂಡು ಒಂದು ಎಸಿನ ತಯಾರು ಮಾಡ್ತೀನಿ. ಅಂದರೆ ಈ ಬಿದಿರಿನ ಕೊಂಬೆಗಳಲ್ಲಿ ಒದ್ದೆಯಾಗಿರುವ ಎಲೆ, ಬೇರು ಇವುಗಳನ್ನೆಲ್ಲ ಹಾಕಿ ಗಾಳಿ ಬೀಸಿದ್ರೆ ತಂಪಾದ ಗಾಳಿ ಬರುತ್ತೆ ಅಲ್ವಾ? ಆವಾಗ ಹೊರಗಡೆ ಎಷ್ಟೇ ಬಿಸಿಲು ಹೊಡೆದ್ರೂ ಕೂಡ ಮನೆಯೊಳಗಡೆ ಅಂತೂ ಎಸಿ ಹಾಕದ ಹಾಗೆ ಚೆನ್ನಾಗಿರುತ್ತೆ. ವಾವ್ ಚಿಚು, ನೀನು ಕೊಟ್ಟ ಐಡಿಯಾ ಅಂತೂ ತುಂಬ ಚೆನ್ನಾಗಿದೆ. ಆದರೆ ಆ ಎಸಿ ತುಂಬ ದೊಡ್ಡದಾಗಿರಬೇಕು ಅಲ್ವಾ? ಅಷ್ಟು ದೊಡ್ಡದಾಗಿರುವ ಎಸಿನ ಮನೆಯಲ್ಲಿ ಹೇಗೆ ಇಟ್ಕೊಳಕ್ಕಾಗುತ್ತೆ ಹೇಳು? ಮಹಿಯವರೇ, ನಾನು ಮನೆ ಕಟ್ಟುವಾಗಲೇ ತುಂಬ ದೊಡ್ಡದಾಗಿ ಮನೆ ಕಟ್ಕೊಂಡಿದ್ದೀನಿ. ಮನೆಗೆ 2 ಬಾಗಿಲು ಕೂಡ ಇದೆ ಅಲ್ವಾ? ಒಂದು ಬಾಗಿಲಲ್ಲಿ ನಾನು ಹೇಳಿದ ಹಾಗೆಯೇ ಒಂದು ಏರ್ಪಾಡು ಮಾಡಿಡೋಣ. ಹೊರಗಡೆ ಗಾಳಿ ಬೀಸಿದ್ರೂ ಒಳಗಡೆ ತಂಪಾಗಿರುತ್ತೆ. ಇನ್ನೊಂದು ಬಾಗಿಲ ಮೂಲಕ ಒಳಗಡೆ ಹೋಗೋಣ. ಅಮ್ಮ, ನೀನು ತುಂಬ ಗ್ರೇಟ್ ಅಮ್ಮ. ನಿನಗೋಸ್ಕರ ಯೋಚನೆ ಮಾಡಿದೆ, ಊರಲ್ಲಿರುವ ಎಲ್ರಿಗೋಸ್ಕರನೂ ಯೋಚನೆ ಮಾಡ್ತಾ ಇದೆಯಾ? ಹಾಗಾದರೆ ನಾನು ಕೂಡ ನಿನಗೋಸ್ಕರ ಎಲ್ಲ ಸಹಾಯನೂ ಮಾಡ್ತೀನಮ್ಮ. ಹಾಂ, ನಾನು ಕೂಡ ಮಾಡ್ತೀನಿ. ನೀನು ಒದ್ದೆಯಾಗಿರುವ ಎಲೆಗಳು ಬೇಕು ಅಂತ ಹೇಳ್ದೆ ಅಲ್ವಾ? ಅಡವಿಗೆ ಹೋಗಿ ನಾನು ಬುಜ್ಜಿ ಇಬ್ರು ಕೂಡ ಎಲೆಗಳನ್ನು ತಗೊಂಡು ಬರ್ತೀವಿ. ಹಾಂ ಹೌದಮ್ಮ, ತಂಪಾಗಿರಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ರಾತ್ರಿ ಚೆನ್ನಾಗಿ ಮಲಗಿ ನಿದ್ರೆ ಮಾಡಿದ್ರೆ ಸಾಕು. ಚಿಚ್ಚು ಆಂಟಿ ನಾನೂ ಹೆಲ್ಪ್ ಮಾಡ್ತೀನಿ. ಹಾಂ, ನಾನು ಬನ್ನು ಇಬ್ರು ಹೋಗಿ ಆ ಬಿದಿರಿನ ಕೊಂಬೆಗಳನ್ನ ಕಟ್ಟೋದಕ್ಕೋಸ್ಕರ ಬಳ್ಳಿಗಳು ಬೇಕಲ್ವಾ? ಬಳ್ಳಿಗಳು, ದೊಡ್ಡ ದೊಡ್ಡ ಎಲೆಗಳು ಎಲ್ಲನೂ ತಗೊಂಡು ಬರ್ತೀವಿ. ಅಯ್ಯೋ, ಎಲ್ಲರೂ ಸಹಾಯ ಮಾಡುವಾಗ ನಾನು ಮಾತ್ರ ಹೇಗೆ ಸುಮ್ಮನಿರೋದು? ಚಿಚು ಹೇಳು, ನಾನು ಕುಹು ಇಬ್ರು ಏನು ಸಹಾಯ ಮಾಡಲಿ? ನೀವಿಬ್ರು ನದಿಗೆ ಹೋಗಿ ಆ ತಾವರೆ ಎಲೆಗಳಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಬನ್ನಿ. ಆ ಎಲೆಗಳನ್ನು ಯಾವಾಗಲೂ ಒದ್ದೆಯಾಗಿ ಇಟ್ಕೊಂಡ್ರೇನೆ ಗಾಳಿ ಚೆನ್ನಾಗಿ ಬರೋದು. ಹಾಗೆ ಎಲ್ಲ ಪಕ್ಷಿಗಳು ಉತ್ಸಾಹದಿಂದ ಕೆಲಸ ಶುರು ಮಾಡಿದ್ರು. ಚಿಚುಕಾಗಿ ಚಿನ್ನುಕಾಗಿ ಇಬ್ರು ಅಡವಿಗೆ ಹೋದ್ರು. ಅಲ್ಲಿರುವ ಬಿದಿರಿನ ಕೊಂಬೆಗಳನ್ನ ಕಟ್ ಮಾಡಿ ಅದನ್ನ ಪೈಪ್ಗಳ ಥರ ತಯಾರು ಮಾಡಿದ್ರು. ಈ ಕಡೆ ಟುನಿ ಹಾಗೂ ಬುಜ್ಜಿ ಇಬ್ರು ಹೋಗಿ ಎಲೆಗಳನ್ನ ತಗೊಂಡು ಬಂದ್ರು. ಬಂದ್ರಾ? ಟುನಿ ಬಾ, ಇವಾಗಲೇ ಎಸಿ ತಯಾರು ಮಾಡಬೇಕು. ಒದ್ದೆಯಾಗಿರೋ ಹುಲ್ಲು ಎಲೆಗಳನ್ನ ತಗೊಂಡು ಬನ್ನಿ. ಬಿದಿರಿನ ಕೊಂಬೆ ಒಳಗಡೆ ಹಾಕಬೇಕು. ಹೊರಗಡೆ ಬೀಸೋ ಗಾಳಿ ಇದರಲ್ಲಿ ಮುಟ್ಟಿ ಒಳಗಡೆ ಬರಬೇಕು. ಹಾಂ ಸರಿ ಚಿಚು. ಬುಜ್ಜಿ, ಆ ಒದ್ದೆಯಾಗಿರುವ ಹುಲ್ಲು ಎಲೆ ಎಲ್ಲನೂ ತಗೊಂಡ್ ಬಾ. ಬೇಗ ಈ ಬಿದಿರಿನ ಕೊಂಬೆ ಒಳಗಡೆ ಹಾಕಬೇಕು. ಅಮ್ಮ, ತಗೊಂಡು ಬಂದಾಯ್ತಮ್ಮ. ಅದನ್ನು ಮುಟ್ಟಿದ್ರೆ ಎಷ್ಟು ತಂಪಾಗಿದೆ ಗೊತ್ತಾ ಅಮ್ಮ? ಹಾಗೆ ಚೋಟು, ಚಿಚು ಎಲ್ಲರೂ ಸೇರಿ ಆ ಬಿದಿರಿನ ಕೊಂಬೆಗಳಲ್ಲಿ ಆ ಹಸಿಯಾಗಿರುವ ಹುಲ್ಲನ್ನು ಹಾಕಿ ತುರ್ಕೋದ್ರು. ಚೋಟು, ಇವಾಗ ಈ ಬಿದಿರಿನ ಕೊಂಬೆನ ಆ ಬಳ್ಳಿ ಹಾಕಿ ಟೈಟಾಗಿ ಕಟ್ಟು, ಬೀಳ್ಬಾರ್ದು. ಗಾಳಿ ಇದನ್ನ ಮುಟ್ಟಿ ಒಳಗಡೆ ಬರುವಾಗ ತಂಪಾಗಿರುತ್ತೆ. ಹಾಂ ಸರಿ ಚಿಚು, ಗಟ್ಟಿಯಾಗಿನೇ ಕಟ್ತಾ ಇದ್ದೀನಿ. ನೀನು ಆ ಕಡೆ ಸರಿಯಾಗಿ ಕಟ್ಟು, ಸರಿನಾ? ಚಿಚು, ನಾವು ನೀರು ತಗೊಂಡು ಬಂದಿದ್ದೀವಿ, ಅದನ್ನ ಏನ್ ಮಾಡೋದು? ಈ ಹುಲ್ ಮೇಲೆ ಆ ನೀರನ್ನ ಉಯ್ಲಾ? ಹಾಗೆ ಲೂಸಿ ಹಾಗೂ ಕುಹು ತಗೊಂಡು ಬಂದ ನೀರನ್ನ ಆ ಒದ್ದೆಯಾಗಿರೋ ಹುಲ್ಲಿನ ಮೇಲೆ ಉಯ್ದ್ರು.
ಕೊನೆಗೆ ಚೋಟು ಹಾಗೂ ಚಿಚ್ಚು ಇಬ್ರು ಹೇಗೋ ಕಷ್ಟಪಟ್ಟು ಒಂದ್ ಬಾಗಿಲಿಗೆ ಆ ಬಿದಿರಿನ ಕೊಂಬೆಗಳನ್ನ ಕಟ್ಟಿದ್ರು. ತಾವರೆ ಎಲೆಗಳಿಂದ ಮುಚ್ಚಿದ್ರು. ಆ ಇವಾಗ ಎಲ್ರೂ ಮನೆಯೊಳಗಡೆ ಹೋಗಿ ಕೂತ್ಕೊಳ್ಳಿ. ಹೊರಗಡೆ ಎಷ್ಟು ಬಿಸಿಯಾಗಿ ಗಾಳಿ ಬೀಸಿದ್ರು ಕೂಡ ಮನೆಯೊಳಗಡೆ ತಂಪಾಗಿ ಗಾಳಿ ಬೀಸುತ್ತೆ. ಎಲ್ರೂ ಒಳಗಡೆ ಹೋಗಿ ಕೂತ್ಕೊಂಡು ಗಾಳಿ ಹೇಗೆ ಬರ್ತಾ ಇದೆ ಅಂತ ಸ್ವಲ್ಪ ನೋಡಿ ಹೇಳಿ. ಪಕ್ಷಿಗಳು ಎಲ್ರೂ ಕೂಡ ಇನ್ನೊಂದು ಬಾಗಿಲಲ್ಲಿ ಮನೆಯೊಳಗಡೆ ಹೋಗಿ ಕೂತ್ಕೊಂಡ್ರು. ಹೊರಗಡೆ 48 ಡಿಗ್ರಿಯಲ್ಲಿ ಬಿಸಿಲು ಹೊಡಿತಾ ಇದ್ರು ಕೂಡ ಮನೆಯೊಳಗಡೆ ಅಂತೂ ಆ ಬಿಸಿಲು ಸ್ವಲ್ಪನೂ ಗೊತ್ತಾಗ್ಲೇ ಇಲ್ಲ. ತುಂಬಾನೇ ತಂಪಾಗಿತ್ತು. ಹೇಳಕ್ಕೋದ್ರೆ ಎಸಿ ಹಾಕದ ಹಾಗೇನೆ ಇತ್ತು. ವಾವ್ ಅಮ್ಮ, ಇಲ್ಲಿ ತುಂಬಾ ತಂಪಾಗಿದೆ ಅಮ್ಮ. ನನಗೆ ಸ್ವಲ್ಪನೂ ಬೆವರ್ತಾನೆ ಇಲ್ಲ. ಇವತ್ ರಾತ್ರಿ ಇಲ್ಲೇ ಮಲ್ಗೋದಮ್ಮ. ಇಲ್ಲೇ ಊಟ, ಇಲ್ಲೇ ಮಲ್ಗೋದೆಲ್ಲಾನು. ಹಾ ಹೌದು ಚಿಚ್ಚು, ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆ. ಮನೆಯೊಳಗಡೆ ಸ್ವಲ್ಪನೂ ಸೆಕೆನೇ ಇಲ್ಲ. ತುಂಬಾ ತಂಪಾಗಿದೆ ಎಸಿ ಹಾಕಿರೋ ತರಾನೇ. ನೀನ್ ಮಾಡಿದ ಸಹಾಯನ ನಾನು ಯಾವಾಗ್ಲೂ ಮರೆಯಲ್ಲ ಚಿಚ್ಚು. ಹಾ ಹೌದು ಚಿಚ್ಚು, ಇಲ್ಲಿ ನೋಡು, ನನಗೆ ಸ್ವಲ್ಪನೂ ಬೆವರ್ತಾನೆ ಇಲ್ಲ. ತುಂಬಾ ತಂಪಾಗಿದೆ. ಇವಾಗ್ಲೇ ಹಾಗೇನೆ ಮಲ್ಕೊಂಡು ನಿದ್ರೆ ಮಾಡ್ಬೇಕಂತ ಅನಿಸ್ತಿದೆ. ನೀನ್ ಏನೇ ಹೇಳು, ನೀನ್ ಮಾಡಿದ ಸಹಾಯನ ಮಾತ್ರ ನಾವು ಖಂಡಿತ ಮರೆಯೋದಿಲ್ಲ. ಹಾ ಕುಹು ಕುಹು ಕುಹು, ಇವಾಗ್ಲೇ ಒಣಗೋಗಿರುವ ನನ್ನ ಗಂಟ್ಲೆಲ್ಲಾನು ತುಂಬಾ ತಣ್ಣಗಿದೆ. ಹಾಡು ಕೇಳಿದ್ರು ಕೂಡ ನಾನು ಚೆನ್ನಾಗಿ ಕೂತ್ಕೊಂಡು ಹಾಡು ಹಾಡ್ತೀನಿ ಚಿಚ್ಚು. ಆಂಟಿ, ನಾನೋಗಿ ನನ್ನ ಕ್ರಿಕೆಟ್ ಬ್ಯಾಟು ಬಾಲ್ ಎಲ್ಲ ತಗೊಂಡ್ ಬರ್ಲಾ? ಇಲ್ಲಿ ತಂಪಾಗಿದೆ, ಇಲ್ಲೇ ನಾವು ಆಟ ಆಡ್ಕೊಳ್ತೀವಿ. ನಿನ್ ಋಣನ ಯಾವಾಗ್ಲೂ ತೀರಿಸ್ಕೊಳಕ್ಕಾಗಲ್ಲ ಚಿಚ್ಚು. ನೀನ್ ಮಾತ್ರ ಇಲ್ಲ ಅಂದಿದ್ರೆ ನಮ್ ಗತಿ ಏನಾಗ್ತಿತ್ತೋ ಏನೋ. ಈ ಬೇಸಿಗೆ ಕಾಲದಲ್ಲಿ ನಾವೆಲ್ರೂ ಸತ್ತೋಗ್ತಿದ್ವೋ ಏನೋ. ಆದ್ರೆ ಸ್ವಲ್ಪ ಸಮಯದಲ್ಲೇ ಗಾಳಿ ನಿಂತೋಯ್ತು. ಒಳಗಡೆ ತಂಪಾದ ಗಾಳಿ ಬೀಸ್ತಾನೆ ಇರ್ಲಿಲ್ಲ. ಆವಾಗ ಎಲ್ರೂ ಸ್ವಲ್ಪ ಟೆನ್ಷನ್ ಆದ್ರು. ಅರೇ ಚಿಚ್ಚು, ಏನಿದು ಗಾಳಿ ಬೀಸ್ತಾನೆ ಇಲ್ಲ? ಮತ್ತೆ ಪುನಃ ಮನೆಯೊಳಗಡೆ ಸೆಕೆ ಆಗುತ್ತೆ ಅಲ್ವಾ? ಯಾರು ಹೆದರ್ಬೇಡಿ, ಈ ರೀತಿ ಆಗುತ್ತೆ ಅಂತ ನನಗೆ ಗೊತ್ತೋ. ಚಿನ್ನು, ಆ ಎಲೆನ ಸ್ವಲ್ಪ ಬೇಗ ತಗೊಂಡ್ವಾ. ನಾನು ಚಿನ್ನು ಇಬ್ರು ಹೊರಗಡೆ ನಿಂತ್ಕೊಂಡು ಈ ಎಲೆಯಿಂದ ಗಾಳಿ ಬೀಸ್ತಾ ಇರ್ತೀವಿ. ಆವಾಗ ಒಳಗಡೆ ತಂಪಾದ ಗಾಳಿ ಬೀಸ್ತಿರುತ್ತೆ. ಅಮ್ಮ, ತಗೊಂಡ್ ಬಂದೆ ಅಮ್ಮ. ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಿ ಬಾ ಅಮ್ಮ. ಅರೆ ಚಿನ್ನು, ಚಿಚ್ಚು, ನಾವೆಲ್ರೂ ಇದ್ದೀವಿ ತಾನೆ. ನೀವಿಬ್ರು ಮಾತ್ರ ಯಾಕೆ ಕಷ್ಟಪಡ್ಬೇಕು? ಒಂದೊಂದು ಗಂಟೆ ಸಮಯಕ್ಕೆ ಎಲ್ರೂ ಬಂದು ಗಾಳಿ ಬೀಸ್ಬೋದು. ಮಕ್ಳೆಲ್ರೂ ಒಳಗಡೆ ಇರ್ಲಿ, ದೊಡ್ಡವರು ನಾವೇ ಈ ಕೆಲಸನ ಮಾಡ್ಬೋದಲ್ವಾ ಟೋನಿ? ಹೌದು ಮಹಿಯವರೇ, ನಿಜ. ಮಕ್ಳೇ ನೀವು ಒಳಗಡೆ ಇರಿ, ದೊಡ್ಡವರು ನಾವು ಇದನ್ನೆಲ್ಲ ನೋಡ್ಕೊಳ್ತೀವಿ. ತುಂಬಾ ಸಂತೋಷ ಮಹಿಯವರೇ. ನಿಮ್ಮೆಲ್ಲರ ಸಹಾಯದೊಂದಿಗೆನೆ ನಾನು ಈ ಎಸಿನ ಮಾಡಿದ್ದು. ಹಾಗೆ ಹೊರಗಡೆ ಬಿಸಿಲು ಜಾಸ್ತಿನೇ ಇದ್ರೂ ಕೂಡ ಚಿಚುಕಾಗಿಯ ಮನೆಯೊಳಗಡೆ ಮಾತ್ರ ಎಸಿ ಹಾಕದ ಹಾಗೆ ತುಂಬಾನೇ ತಂಪಾಗಿತ್ತು. ಬಿಸಿಲಲ್ಲಿ ಕಷ್ಟಪಡ್ತಾ ಇದ್ದ ಪಕ್ಷಿಗಳು ಎಲ್ರೂ ಕೂಡ ಚಿಚುಕಾಗಿಯ ಮನೆಯಲ್ಲಿ ಕೂತ್ಕೊಂಡು ತುಂಬಾ ಸಂತೋಷ ಪಡ್ತಾ ಇದ್ರು. ಚಿಚುಕಾಗೆಗೂ ಕೂಡ ಅವರೆಲ್ಲರೂ ಅವಳ ಮನೆಯಲ್ಲಿರೋದು ತುಂಬಾನೇ ಸಂತೋಷ ಕೊಡ್ತಾ ಇತ್ತು. ಹಾಗೆ ಆ ಬೇಸಿಗೆ ಕಾಲ ಮುಗಿಯೋ ತನಕ ಕೂಡ ಹೊರಗಡೆ ಎಷ್ಟೇ ಬಿಸಿಲಿದ್ರು ಎಲ್ರೂ ಚಿಚುಕಾಗಿಯ ಮನೆಯಲ್ಲಿ ತುಂಬಾನೇ ಸಂತೋಷವಾಗಿ ಬಾಳ್ತಾ ಇದ್ರು. ಈ ಕಥೆಲಿರುವ ನೀತಿ ಏನು ಅಂದ್ರೆ, ಯಾವುದೇ ಒಂದು ಸಮಸ್ಯೆ ಬಂದ್ರೂ ಕೂಡ ಎಲ್ರೂ ಒಗ್ಗಟ್ಟಾಗಿದ್ದು ಎಲ್ಲಾನು ಸರಿ ಮಾಡಕ್ಕೆ ಪ್ರಯತ್ನ ಪಟ್ರೆ ಆವಾಗ ಆ ಸಮಸ್ಯೆ ಬೇಗನೆ ದೂರ ಹೋಗುತ್ತೆ. ಭಾನುವಾರ ದಿನ ಬೆಳಿಗ್ಗೆ ಸಮಯ ಟುನಿಗುಬ್ಬಚ್ಚಿ ಒಂದು ಚಿಕ್ಕ ಗಾಡಿಯಲ್ಲಿ ಟಿಫನ್ ಮಾಡಿ ಎಲ್ರಿಗೂ ಕೊಡ್ತಾ ಇದ್ಲು. ಪಕ್ಷಿಗಳು ಕೂಡ ಬಂದು ತಗೊಂಡು ತಿಂತಾ ಇದ್ರು. ಟುನಿ, ಏನ್ ಬೇಕಾದ್ರೆ ಹೇಳು, ಈ ದೋಸೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನನ್ನಿಂದ ಈ ದೋಸೆ ತಿನ್ನದೆ ಇರಕ್ಕೆ ಆಗಲ್ಲ ಗೊತ್ತಾ? ಹಾ ಹೌದು ಟುನಿ, ನಾನು ಡಯಟಲ್ಲಿದ್ದೀನಿ. ಆದ್ರೂ ಕೂಡ ನೀನು ದೋಸೆ ಹಾಕುವಾಗ ಆ ವಾಸನೆಗೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ನನಗೂ ಕೂಡ 2 ದೋಸೆ ಹಾಕಿ ಕೊಡ್ತೀಯಾ? ಲೂಸಿ, ಭಾನುವಾರ ಮಾತ್ರ ನೀನು ಡಯಟ್ ಎಲ್ಲ ಇರಬೇಡ. ಆಮೇಲೆ ಟುನಿ ಮಾಡಿಕೊಡೋ ದೋಸೆನ ಮಿಸ್ ಮಾಡ್ತೀಯಾ? ಟುನಿ, ನನಗೆ 2 ದೋಸೆ ಚಟ್ನಿ ಎಕ್ಸ್ಟ್ರಾ ಹಾಕು. ಆವಾಗ ಟುನಿ ನಗುತ್ತಾ, ಖಂಡಿತ ಹಾಕ್ತೀನಿ ಕುಹು. ಎಲ್ರೂ ಹೊಟ್ಟೆ ತುಂಬ ಊಟ ಮಾಡಿ. ನೀವೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡೋದನ್ನ ನೋಡೋಕೆ ನನಗಂತೂ ತುಂಬ ಖುಷಿಯಾಗುತ್ತೆ. ಆಂಟಿ, ನನಗೆ ಈ ದೋಸೆ ಬೇಡ, ಉಪ್ಪಿಟ್ಟು ಮಾಡಿ ಕೊಡ್ತೀರಾ? ಏ ಬನ್ನು, ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದ್ರಲ್ಲಿ ನೀನು ಮೆನು ಕಾರ್ಡ್ ಬೇರೆ ಕೇಳ್ತೀಯಾ? ಬಾಯಿ ಮುಚ್ಕೊಂಡು ಕೊಟ್ಟಿದ್ದಾನೆ ತಿನ್ನು. ಆವಾಗಲೇ ಚಿಚುಕಾಗೆ ತನ್ನ ಮಗ ಚಿನ್ನುಕಾಗೆನ ಕರ್ಕೊಂಡು ಅಲ್ಲಿಗೆ ಬಂದ್ಲು. ಅವಳು ಕೂಡ ಒಂದು 4-5 ದೋಸೆಗಳನ್ನ ತಿಂದ್ಲು. ಆದ್ರೆ ಟುನಿಗೆ ಒಳ್ಳೆ ಹೆಸರು ಸಿಗೋದು ಚಿಚಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಲೋ ಚಿನ್ನು, ನೋಡೋದೇನೋ, ಆ ಟುನಿ ಎಲ್ರಿಗೂ ಫ್ರೀಯಾಗಿ ದೋಸೆ ಮಾಡಿಕೊಟ್ಟು ಒಳ್ಳೆ ಹೆಸರು ತಗೊಳ್ತಾ ಇದ್ದಾಳೆ. ನನ್ನ ಹತ್ರ ಕೂಡ ಒಂದು ಐಡಿಯಾ ಇದೆ ಕಣೋ. ನಾನು ನಾಳೆನೇ ನಮ್ಮೂರಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಿ ಚೆನ್ನಾಗಿ ಅಡುಗೆ ಮಾಡಿ ಎಲ್ಲರಿಗೂ ತಿನ್ನಕ್ಕೆ ಕೊಟ್ಟು ಅವಳ ಥರ ಒಳ್ಳೆ ಹೆಸರು ತಗೊಳ್ತೀನಿ. ಅದಕ್ಕೆ ಮೊದಲು ನಿನಗೆ ಅಡುಗೆ ಮಾಡೋಕ್ಕೆ ಬರಬೇಕಲ್ವಮ್ಮ? ನಿನ್ನೆ ನೀನು ಉಪ್ಪಿಟ್ಟು ಮಾಡಿ ಕೊಟ್ಟೆ, ಅದನ್ನು ಬಾಲ್ ಥರ ಮಾಡಿ ನಾನು ಹೋಗಿ ಕ್ರಿಕೆಟ್ ಆಡ್ತಾ ಇದ್ದೆ. ಅಷ್ಟು ಸ್ಟ್ರಾಂಗ್ ಆಗಿತ್ತು. ನಿನಗೆ ಯಾಕಮ್ಮ ಈ ಕೆಲಸ ಎಲ್ಲ? ಸುಮ್ಮನಿರೋ. ಸಿಟಿಯಲ್ಲಿ ಕ್ರಿಯೇಟಿವ್ ಫುಡ್ ಅನ್ನೋ ಹೆಸರಲ್ಲಿ ಏನೇನೋ ಮಾಡಿಕೊಟ್ಟು ಫೇಮಸ್ ಆಗ್ತಾ ಇದ್ದಾರೆ ಅಲ್ವಾ? ಅದೇ ರೀತಿ ನಾನು ಕೂಡ ಕ್ರಿಯೇಟಿವ್ ಫುಡ್ ಮಾಡ್ತೀನಿ. ನನ್ನ ರೆಸ್ಟೋರೆಂಟಲ್ಲಿ ನೀನೇ ಕಣೋ ವೆಯ್ಟರು.
ಬಾಬಾ ಮನೇಲಿ ತುಂಬಾ ಕೆಲ್ಸ ಇದೆ. ಹೀಗಿರುವಾಗ ಮರುದಿನ ಬೆಳಗ್ಗೆ ಚಿಚುಕಾಗೆ ಅವಳ ಮನೆ ವರಾಂಡದಲ್ಲಿ 4 ಟೇಬಲ್ಗಳು 8 ಚೇರ್ಗಳನ್ನ ತಗೊಂಡ್ ಬಂದು ಹಾಕಿದ್ಲು. ಅಲ್ಲಿ ಚಿಚು ಡಾಬಾ ಅಂತ ಒಂದು ಹೆಸರಾಕಿ ಪ್ಯೂರ್ ಆರ್ಗಾನಿಕ್ ಅಂಡ್ ಡಯಟ್ ಫುಡ್ ಅಂತ ಆ ಬೋರ್ಡಲ್ಲಿ ಬರ್ದಿಟ್ಟಿದ್ಲು. ವೇಟರ್ ವೇಷನ ಹಾಕೊಂಡು ಚಿನ್ನುಕಾಗೆ ಪಕ್ಕದಲ್ಲಿ ನಿಂತ್ಕೊಂಡಿದ್ದ. ಆವಾಗ ಚಿಚುಕಾಗೆ ಜೋರಾಗಿ, ಬರ್ಬೇಕು ಬರ್ಬೇಕು, ಪ್ಯೂರ್ ಆದ ಆರ್ಗ್ಯಾನಿಕ್ ಡಯಟ್ ಫುಡ್ಡು, ಇದನ್ನ ತಿಂದ್ರೆ ನಿಮ್ ಹೆಲ್ತ್ಗೆ ತುಂಬಾನೇ ಒಳ್ಳೇದು, ಎಲ್ರೂ ಬೇಗ ಬಂದು ತಿನ್ಕೊಂಡು ಹೋಗಿ. ಆ ಶಬ್ದವನ್ನು ಕೇಳಿ ಟುನಿ, ಚೋಟು, ಮಹಿ, ಕುಹು, ಲೂಸಿ ಹಾಗೂ ಮಕ್ಕಳು ಎಲ್ರೂ ಕೂಡ ಆ ಕಡೆ ಬಂದ್ರು. ಅರೆ, ನಮ್ ಚಿಚ್ಚು ಹೊಸದಾಗಿ ಹೋಟೆಲ್ ಓಪನ್ ಮಾಡಿದಾಳ, ಇದೊಳ್ಳೆ ವಿಷಯನೇ. ಸರಿ, ಹಾಗಾದ್ರೆ ನಾವೇ ಅವಳಿಗೆ ಸಪೋರ್ಟ್ ಮಾಡ್ಬೇಕೋ? ಇವತ್ತು ಬೆಳಿಗ್ಗೆ ತಿಂಡಿ ಇಲ್ಲೇ ತಿನ್ನೋಣ ಹಾಗಂತ ಅಂದ್ಕೊಂಡು ಬಂದವರು ಎಲ್ರು ಕೂಡ ಸಪ್ರೇಟ್ ಆಗಿ ಟೇಬಲ್ ಅಲ್ಲಿ ಕೂತ್ಕೊಂಡ್ರು. ಹಾಯ್ ಮೇಡಮ್, ಏನು ಆರ್ಡರ್ ಕೊಡ್ಬೇಕೋ ಕೊಡಿ, ಆದ್ರೆ ನಾನೊಂದು ಸಜೆಷನ್ ಕೊಡ್ತೀನಿ, ಇಲ್ಲಿಂದ ಹೋಗ್ಬಿಡಿ ಹಾಗಂತ ಹೇಳಿದಾಗ ಚಿಚುಕಾಗೆ ಬಂದು ಚಿನ್ನನ ಹೊಡೆದು, ಏ ವೇಟರ್ ಬಾಯ್, ಕಸ್ಟಮರ್ಸ್ಗೆ ಮೆನು ಹೇಳೋ. ಸಾರಿ, ಏನು ಅನ್ಕೊಳ್ಬೇಡಿ, ಅವನಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಅಲ್ವಾ, ಇವಾಗ ಹೇಳ್ತಾನೆ. ಮೆನು ಅಲ್ಲಿ ಏನಿದೆ ಅಂದರೆ ಗೋಲ್ಡನ್ ಕ್ರಿಸ್ಪಿ ದೋಸಾ, ಹಾಟ್ ಸೂಪು ಮತ್ತು ಗ್ರೀನ್ ಸ್ಯಾಲೆಡ್ಡು. ವಾವ್, ಹೆಸರೇ ತುಂಬ ರಿಚ್ ಆಗಿದೆ ಚಿಚು. ನಾನು ಡಯಟಲ್ಲಿರೋದ್ರಿಂದ ನನಗೊಂದು ಹಾಟ್ ಸೂಪು, ಆಮೇಲೆ ಏನು ಹೇಳಿದೆ, ಗ್ರೀನ್ ಸ್ಯಾಲೆಡ್ ತಗೊಂಡು ಬಾ. ನನಗಂತೂ ಗೋಲ್ಡನ್ ಪೇಪರ್ ರೋಸ್ಟ್ ದೋಸೆ ಬೇಕು, ತುಂಬ ಹಸ್ವಾಗ್ತಾ ಇದೆ. ನನಗೂ ಕೂಡ ಒಂದು ದೋಸೆ. ಆರ್ಡರ್ ಬಂದಾಯ್ತು, ಇನ್ನೊಂದು 2 ನಿಮಿಷದಲ್ಲಿ ಇಂಟರ್ನ್ಯಾಷನಲ್ ಬ್ರೇಕ್ಫಾಸ್ಟ್ ನಿಮ್ಮ ಕಣ್ಮುಂದ್ಗಡೆ ಇರುತ್ತೆ. ಚಿನ್ನು ಹಾಗೂ ಚಿಚ್ಚು ಇಬ್ರು ಅಡಿಗೆ ಮನೆಗೆ ಹೋದ್ರು. ಅಲ್ಲಿ ಏನೂ ಇಲ್ಲ, ತರಕಾರಿನೂ ಇಲ್ಲ, ಒಲೆನೂ ಇಲ್ಲ, ಯಾವುದೇ ಹಿಟ್ಟೂ ಇಲ್ಲ. ಇಬ್ರು ಯೋಚನೆ ಮಾಡ್ತಾ ಇದ್ರು. ಅಮ್ಮ, ಇಲ್ಲಿ ಏನೂ ಇಲ್ಲ, ಎಲ್ರೂ ಸೂಪು ದೋಸೆ ಎಲ್ಲ ಕೇಳ್ತಾ ಇದ್ದಾರೆ. ನಾನು ಆವಾಗಲೇ ಹೇಳಿದೆ ಅಲ್ವಾ, ನಿನ್ನ ಮರ್ಯಾದೆ ಹರಾಜಾಗ್ತೀಯಾ ಅಂತ. ಸುಮ್ಮನಿರೋ, ವೆರೈಟಿಯಾಗಿ ಫುಡ್ ತಯಾರು ಮಾಡ್ಬೇಕಷ್ಟೇ ತಾನೇ. ಇವರು ಡಯಟ್ ಆರ್ಗಾನಿಕ್ ಅಂತ ಬಂದಿದ್ದಾರೆ, ಏನಾದರೂ ಮಾಡ್ಬೋದು. ನಾನು ಒಲೆ ಮೇಲೆ ಬಿಸಿನೀರು ಇಟ್ಟಿದ್ದೀನಿ, ಅದರಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿ ತಗೊಂಡ್ಬಾ, ಅದೇ ಹಾಟ್ ಸೊಪ್ಪು. ಹೊರಗಡೆ ಮರದ ಕೆಳಗಡೆ ಎಲೆಗಳು ಬಿದ್ದಿದೆ ಅಲ್ವಾ, ಅದನ್ನು ಸ್ವಲ್ಪ ತಗೊಂಡ್ಬಾ. ಆವಾಗ ಚಿನ್ನಕ್ಕಾಗಿ ಹೆದರ್ಕೊಂಡು, ಎಲೆಗಳ ಅಮ್ಮ, ನನಗೆ ಯಾಕೋ ಇವತ್ತು ನಮ್ಮನ್ನ ಅವ್ರು ಸಾಯಿಸ್ಬಿಡ್ತಾರೆ ಅಂತ ಅನಿಸ್ತಿದೆ. ಸುಮ್ಮನೆ ನಾನು ಹೇಳಿದಷ್ಟು ಮಾಡೋ, ಇವ್ರನ್ನ ಏನು ಹೇಳಿ ಮೋಸ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಚಿನ್ನಕ್ಕಾಗಿ ಹೆದರ್ಕೊಂಡೆ ಆ ಸೂಪ್ ಹಾಗೂ ಸ್ಯಾಲೆಡ್ ಎಲ್ಲಾನು ತಗೊಂಡು ಬಂದಿಟ್ಟ. ಎಲ್ರೂ ಆಸೆಯಿಂದ ಅದನ್ನ ನೋಡಿದಾಗ ತಕ್ಷಣ ಅವರ ಮುಖಗಳು ಬಾಡಿ ಹೋಯ್ತು. ಆವಾಗ ಲೂಸಿ ಪಾರಿವಾಳ, ಏನ್ ಚಿಚ್ಚಿ ಇದು ಬರೀ ಬಿಸಿನೀರು ಸೂಪ್ ಅಂದೆ, ಇದರಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮಾತ್ರ ಇದೆ, ಬೇರೆ ಏನೂ ಇಲ್ವಲ್ಲ. ಆವಾಗ ಚಿಚ್ಚು ಧೈರ್ಯದಿಂದ, ಅಯ್ಯೋ ಲೂಸಿ, ನೀನ್ ಬೇರೆ, ಇದು ಡಯಟ್ ಸೂಪು ಅಂದ್ರೆ ಕ್ಲಿಯರ್ ವಾಟರ್ ಸೂಪು, ಇದರಲ್ಲಿ ಆಯಿಲ್ ಇಲ್ಲ, ಮಸಾಲೆ ಇಲ್ಲ, ಸಕ್ಕರೆ ಇಲ್ಲ, ಉಪ್ಪಿಲ್ಲ, ಅಂದ್ರೆ ಇದು ನಿನ್ನ ಹೆಲ್ತ್ಗೆ ತುಂಬಾ ಒಳ್ಳೇದು, ನಿನ್ ಮುಖ ಗ್ಲೋ ಆಗುತ್ತೆ. ಓ ಹೌದಾ, ಹಾಗಾದ್ರೆ ಸರಿ. ಆಮೇಲೆ ಈ ಗ್ರೀನ್ ಸ್ಯಾಲೆಡ್ ಏನೋ, ಸ್ಯಾಲೆಡ್ ಅಂತ ಹೇಳಿ ಹುಲ್ ತಗೊಂಡ್ ಬಂದಿಟ್ಟಿದೀಯಾ? ಅದೋ ನಮ್ಮ ಊರಿನಲ್ಲಿ ಹಸುಗಳೆಲ್ಲ ಏನ್ ತಿನ್ನುತ್ತೆ, ಹುಲ್ಲನ್ನ ತಾನೆ. ಆ ಹುಲ್ಲು ತಿನ್ನೋದ್ರಿಂದ ಅವುಗಳು ಎಷ್ಟು ಚೆನ್ನಾಗಿದೆ, ಎಷ್ಟು ಬಲಶಾಲಿಗಳಾಗಿದೆ. ಆ ರೀತಿ ನೀನು ಕೂಡ ಬಲಶಾಲಿಯಾಗಿರ್ಬೇಕಲ್ವಾ, ಅದಕ್ಕೆ ಈ ಗ್ರೀನ್ ಸ್ಯಾಲೆಡ್. ಸರಿ, ಆದ್ರೆ ಈ ಗೋಲ್ಡನ್ ಪೇಪರ್ ದೋಸೆ ಇದೇನಿದು, ಬರೀ ಒಣಗೋಗಿರುವ ಒಂದು ಎಲೆನ ತಗೊಂಡು ಬಂದು ತಟ್ಟೆಲಿಟ್ಟಿದೀಯಾ? ಹೌದು ಚಿಚು, ದೋಸೆ ಅಂತ ಹೇಳಿದೆ, ಆದ್ರೆ ಉದುರಿ ಹೋಗಿರುವ ಎಲೆನ ತಗೊಂಡು ಬಂದು ಇಟ್ಟಿದೀಯಾ? ಇದಕ್ಕೆ ಏನ್ ಇಟ್ಕೊಂಡಿದೆಯಾ ತಿಯೇರಿ? ಆವಾಗ ಚಿಚುಕಾಗೆ ಹೆದರಿದೆ. ಅಯ್ಯೋ ಮಹಿಯವರೇ, ಆ ಎಲೆ ಆರ್ಗಾನಿಕ್ ಎಲೆ, ಅದು ಅರಿಶಿನ ಬಣ್ಣದಲ್ಲಿ ಗೋಲ್ಡನ್ ಕಲರಲ್ಲಿ ಇದೆ ನೋಡಿ, ಕ್ರಿಸ್ಪಿಯಾಗಿನೂ ಇದೆ. ಅದನ್ನ ತಿಂದ್ರೆ ಅದು ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಇದನ್ನೆಲ್ಲ ನೋಡ್ತಾ ಇದ್ದ ಟುನಿಗೂ ಬಚ್ಚಿ, ಚಿಚು, ಕಣ್ಣಿಗೆ ಕಾಣದೇ ಇರುವ ಆಹಾರನ ತಿನ್ನಕ್ಕೆ ನಮ್ಮಿಂದಂತೂ ಆಗಲ್ಲ. ಇದಕ್ಕೆ ಊಟ ಮಾಡದೆ ಸುಮ್ಮನೆ ಇರ್ಬೋದು, ಇದಕ್ಕೆ ನೀನ್ ಬೇರೆ ಡಯಟ್ ಫುಡ್ ಅಂತ ಹೆಸರಿಟ್ಟಿದೀಯಾ? ಹೌದಮ್ಮ, ಈ ಎಲೆ ಗಾಳಿ ಬಂದ್ರೆ ಹಾರ್ಕೊಂಡು ಹೋಗುತ್ತೆ, ನಾನು ಊದಿ ಇದ್ರ ಜೊತೆ ಆಟಾಡ್ತೀನಿ. ಆವಾಗ ಮಹಿ ಹದ್ದು ಕೋಪ ಮಾಡ್ಕೊಳ್ಳದೆ ತುಂಬಾನೇ ತಾಳ್ಮೆಯಿಂದ, ಸರಿ ಚಿಚು, ನೀನು ಏನೋ ಕ್ರಿಯೇಟಿವ್ ಆಗಿ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳ್ತಾ ಇದೀಯಾ, ಪರವಾಗಿಲ್ಲ, ಬಿಲ್ ಎಷ್ಟಂತ ಹೇಳೋ, ಆ ಹಣನ ಕೊಟ್ಬಿಟ್ಟು ನಾವೆಲ್ಲರೂ ಹೊರಡ್ತೀವಿ. ಆವಾಗ ಚಿಚುಕಾಗೆ ಒಂದು ಕ್ಯಾಲ್ಕುಲೇಟರ್ನ ತಗೊಂಡು ಬಂದು, ತುಂಬ ಸಂತೋಷ ಮಹಿಯವರೇ, ಊಟ ಮಾಡಲಿಲ್ಲ ಅಂದ್ರೂ ಕೂಡ ನೀವು ಹಣ ಕಟ್ತೀನಿ ಅಂತಿದ್ದೀರಾ. ಇವಾಗ 2 ಸೂಪು, 2 ಸ್ಯಾಲೆಡು, 2 ಗೋಲ್ಡನ್ ದೋಸೆ, ಇದಕ್ಕೆ 500 ರೂಪಾಯಿ, ಸರ್ವಿಸ್ ಚಾರ್ಜ್ ಎಲ್ಲ ಫ್ರೀ. ಏನೋ, ಬರೀ ಬಿಸಿನೀರಿಗೆ ಒಣಗೋಗಿರುವ ಎಲೆಗೆ 500 ರೂಪಾಯಿನಾ? ಇದು ಅನ್ಯಾಯ ಚಿಚು. ನೀನು ನಿನ್ನ ಹೋಟೆಲ್ಗೆ ಹೋಟೆಲ್ ಅಂತ ಹೇಳ್ಬೇಡ, ಇದು ದರೇಡುಕಾರರ ಸಂಘ ಅಂತ ಹೇಳು. ಅಮ್ಮ, ಕಮ್ಮಿ ಮಾಡಮ್ಮ, ಅವ್ರು ನಮ್ಮನ್ನ ಹೊಡೆದ್ ಬಿಡ್ತಾರೋ ಏನೋ. ಸುಮ್ನಿರೋ, ಅವ್ರು ನಾನು ತಗೊಂಡು ಬಂದ ಫುಡ್ಡನ್ನ ಕಣ್ಣಾರೆ ನೋಡಿದ್ದಾರೆ, ಕಿವಿಯಿಂದ ಕೇಳಿಸ್ಕೊಂಡಿದ್ದಾರೆ, ಅದಕ್ಕೆ ಕೊಡ್ಬೇಕಲ್ವಾ? ಆವಾಗ ಮಹಿ ಹದ್ದು,
ಚಿಚ್ಚುವಿನ ಈ ಜಿಪಣತನಕ್ಕೆ ಪಾಠ ಕಲ್ಸ್ಕೊಡ್ಬೇಕಂತ ಅಂದ್ಕೊಂಡು ಹಣ ಚೀಲನ ಚಿಚ್ಚು ಮುಂದ್ಗಡೆ ಇಟ್ಟಿತ್ತು. ಅದರಲ್ಲಿ ಸುಮಾರು ಚಿಲ್ಲರೆ ಹಣ ಇತ್ತು. ಆ ಕರೆಕ್ಟೆ, ಅವಳು ಹೇಳಿದಾಗೆ ಅವಳಿಗೆ ಕೊಡ್ಬೇಕಾಗಿರೋ ಪೇಮೆಂಟ್ನ ನಾವು ಕೊಡೋದೇ ಕರೆಕ್ಟು. ಹಾಗಂತ ಹೇಳಿ ಮಹಿ ಹದ್ದು ಆ ಚಿಲ್ಲರೆ ಹಣ ಇಟ್ಟಿರುವ ಚೀಲನ ತೆಗೆದು ಚಿಚ್ಚು ಕೈಯಲ್ಲಿ ಕೊಟ್ಟು ಅವಳ ಮುಂದ್ಗಡೆ ಆ ಚೀಲನ ಚಲ್ 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 ಅಂತ ಅಲ್ಲಾಡ್ಸಿ ಆ ಸೌಂಡ್ ಬರೋ ಥರ ಮಾಡಿ ಆಮೇಲೆ ಪುನಃ ಅವಳ ಹತ್ರನೇ ಇಟ್ಕೊಂಡು. ಆವಾಗ ಚಿಚ್ಚು, ಏನ್ ಮಹಿ ಅವರೇ, ಕೊಟ್ಟಾಗೆ ಕೊಟ್ಟು ಚಲ್ ಚಲ್ ಅಂತ ಹೇಳಿ ಪುನಃ ತಗೊಂಡ್ಬಿಟ್ರಿ. ಆವಾಗ ಮಹಿ ನಗಾಡ್ಕೊಂಡು, ನೀನ್ ಕೂಡ ಅದೇ ಮಾಡ್ದೆ, ಬಿಸ್ನಿ ತಗೊಂಡ್ ಬಂದು ಸೂಪ್ ಅಂದೆ, ಸ್ಯಾಲೆಡ್ ಅಂತ ಹೇಳಿ ಬರೀ ಹುಲ್ಲನ್ನ ಕೊಟ್ಟೆ, ಅದಕ್ಕೆ ಇದು ಸಾಕಲ್ವಾ? ಆದರೂ ಇಲ್ಲಿ ನೀವು ಕೂತ್ಕೊಂಡು ಗಾಳಿ ಶ್ವಾಸಿಸಿದ್ದಕ್ಕೆ ಹಣ ಕೊಡ್ಬೇಕಲ್ವಾ? ಏನ್ ಚಿಚ್ಚು ನೀನು, ನಿನ್ ಫುಡ್ಡನ್ನ ನಾವು ಬರೀ ಕಣ್ಣಾರೆ ನೋಡಿದ್ವಿ, ವಾಸನೆ ಮಾತ್ರ ನೋಡಿದ್ವಿ. ಹಾಗಿರುವಾಗ ಈ ಹಣನ ನಿನ್ ಕಣ್ಣಾರೆ ನೋಡಿದೀಯಾ, ಹಣದ ಆ ಸೌಂಡ್ ಕೂಡ ಕೇಳಿಸ್ಕೊಂಡಿದ್ಯಾ, ಇದು ಓಕೆ ಅಲ್ವಾ? ಆವಾಗ ಅಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಜೋರಾಗಿ ನಗಾಡಿದ್ರು. ಸೂಪರ್ ಮಹಿಯವ್ರೆ, ಈ ಚಿಚ್ಚು ಜಿಪಣತನಕ್ಕೆ ನೀವು ಕೊಟ್ಟಿರೋದು ಒಳ್ಳೆ ಪಾಠನೇ. ಏನ್ ಚಿಚ್ಚು, ಅವ್ರು ಹೇಳಿದ್ದು ನಿಜ ತಾನೇ? ನೀನ್ ಮಾಡಿದಕ್ಕೆ ಅವ್ರು ಮಾಡಿದ್ದು ಸರಿಯಾಗಿದೆ ತಾನೇ? ಹೌದೌದು, ಕಣ್ಣಿಗೆ ಕಾಣದೇ ಇರುವ ಆಹಾರಕ್ಕೆ ಕಣ್ಣಿಗೆ ಕಾಣದೇ ಇರುವ ಹಣ ಕೊಟ್ರೇನೆ ಸರಿ. ಏನ್ ಚಿಚ್ಚು, ನಾಳೆನು ಬಂದು ಇಲ್ಲೇ ತಿಂಡಿ ತಿಂದ್ಬಿಟ್ಟು ಹೋಗ್ಲಾ? ಇವಾಗ ಚಿಚುಕಾಗಿಯ ಮುಖ ಬಾಡಿ ಹೋಯ್ತು. ಅವಳು ಹಾಕಿದ ಪ್ಲಾನ್ ಫ್ಲಾಪ್ ಆಗಿದ್ ಮಾತ್ರ ಅಲ್ಲದೆ ಅವಳಿಗೆ ಇವಾಗ ರಿವರ್ಸ್ ಹೊಡೀತು. ಅಮ್ಮ, ನಾನು ಹೇಳ್ದೆ ಅಲ್ವಾ ಇದೆಲ್ಲ ಬೇಡ ಅಂತ. ಇವಾಗ ನೋಡು, ನಿನಗಿಂತ ಅವರು ಬುದ್ಧಿವಂತರಮ್ಮ, ಅವ್ರ ಹತ್ರ ನಿನ್ನಿಂದ ಗೆಲ್ಲಕ್ಕಾಗಲ್ಲ. ನನ್ನ ಮಾತು ಕೇಳಿ ಎಲ್ಲರ ಹತ್ರ ಸಾರಿ ಹೇಳ್ಬಿಡಮ್ಮ. ಆವಾಗ ಚಿಚು ಅವಳ ತಪ್ಪು ತಿಳ್ಕೊಂಡು, ನೀನು ಹೇಳಿದ್ದು ಸರಿನೇ ಕಣೋ, ದಯವಿಟ್ಟು ಎಲ್ರೂ ನನ್ನನ್ನು ಕ್ಷಮಿಸ್ಬಿಡಿ. ಏನೋ ಹಣ ಸಂಪಾದನೆ ಮಾಡಬೇಕು ಅನ್ನುವ ಆಸೆಯಲ್ಲಿ ಈ ರೀತಿ ಮೋಸ ಮಾಡಬೇಕು ಅಂತ ಅಂದ್ಕೊಂಡೆ. ಇನ್ನೊಂದ್ಸಲ ನಾನು ಯಾವಾಗಲೂ ಈ ರೀತಿ ಮಾಡೋದಿಲ್ಲ. ಆವಾಗ ಟುನಿಗೂ ಬಚ್ಚಿ, ಪರವಾಗಿಲ್ಲ ಬಿಡಿ ಚಿಚ್ಚು, ಏನೋ ಗೊತ್ತಿಲ್ಲದೆ ಒಂದ್ಸಲ ತಪ್ಪು ಮಾಡಿದೀಯಾ, ಬಿಟ್ಟಿದ್ದೀವಿ. ಸರಿ ಸರಿ, ಎಲ್ರೂ ಹಸ್ವಲ್ಲಿದ್ದೀರಾ ಅಲ್ವಾ? ನನ್ನ ಮನೆಗೆ ಬನ್ನಿ, ಸಮಯ ಕಡಿಮೆ ಇದೆ, ನಿಮಗೋಸ್ಕರ ನಾನು ಉಪ್ಪಿಟ್ಟು ಮಾಡಿ ಕೊಡ್ತೀನಿ, ಸರಿನಾ? ಅಯ್ಯೋ ಥ್ಯಾಂಕ್ಸ್ ಟೋನಿ, ನನಗೂ ಕೂಡ ತುಂಬ ಹಸ್ವಾಗ್ತಾ ಇದೆ. ನನಗೂ ಈ ಬಿಸಿನೀರು ಕುಡಿದ್ರೆ ಹಸ್ವು ತೀರಲ್ಲ. ನಾನು ಕೂಡ ಬರಲಾ, ಸ್ವಲ್ಪ ಉಪ್ಪಿಟ್ಟು ಮಾಡಿ ಕೊಡ್ತೀಯಾ? ಸರಿ ಹೋಯ್ತು. ಸರಿ ಸರಿ ಬಾ, ನಾನು ಏನು ಮಾಡಿದ್ರು ಎಲ್ರಿಗೋಸ್ಕರನೇ ಮಾಡೋದು. ಹಾಗಂತ ಹೇಳಿ ಎಲ್ರೂ ಕೂಡ ಅಲ್ಲಿಂದ ಟೋನಿ ಗುಬ್ಬಚ್ಚಿಯ ಮನೆಗೆ ಹೋದ್ರು. ಟೋನಿ ಸ್ವಲ್ಪ ಸಮಯದಲ್ಲಿ ಬಿಸಿ ಬಿಸಿಯಾಗಿರೋ ಉಪ್ಪಿಟ್ಟನ್ನ ಪಕ್ಷಿಗಳಿಗೆ ಮಾಡಿ ತಗೊಂಡು ಬಂದು ಕೊಟ್ಲು. ಎಲ್ರೂ ಆ ಉಪ್ಪಿಟ್ಟನ್ನ ಸಂತೋಷವಾಗಿ ತಿಂದ್ರು. ಈ ಕಥೆಲಿರುವ ನೀತಿ ಏನು ಅಂದ್ರೆ, ಇನ್ನೊಬ್ಬರ ಬೆಳವಣಿಗೆ ನೋಡಿ ಇನ್ನೊಬ್ರಿಗೆ ಒಳ್ಳೆಯ ಹೆಸರು ಸಿಗುತ್ತೆ ಅಂತ ಹೇಳಿ ನಾವು ಹೊಟ್ಟೆ ಉರ್ಕೊಂಡ್ರೆ ನಾಳೆ ಅವಮಾನ ಪಟ್ಟು ನಿಲ್ಬೇಕಾಗುತ್ತೆ.